ಸ್ನೇಹಿತರೆ ನಮಸ್ಕಾರ, ನನ್ನ ಹೆಸರು ಕಿಶನ್. ನೀವು ನೋಡ್ತಾ ಇದ್ದೀರಾ SCL ಗೇಮಿಂಗ್. ನಮ್ಮ ಚಾನಲಲ್ಲಿ ನೀವು ಭಾಳ PC ಬಿಲ್ಡ್ ವೀಡಿಯೋಸ್ ನೋಡಿರ್ಬೋದು. ಆ ವೀಡಿಯೋಸ್ ಎಲ್ಲಾದರೂ ಒಂದಿದ್ದರೆ ಈ PC ವೀಡಿಯೋನೇ ಸ್ಪೆಷಲಿ ಡಿಫ್ರೆಂಟ್ ಇರುತ್ತೆ. ಏನಕ್ಕಂದರೆ ಈ ಕಸ್ಟಮರ್ ಬಂದುಬಿಟ್ಟು ತಮಿಳ್ನಾಡಿಂದ ಟ್ರಾವೆಲ್ ಮಾಡ್ಕೊಂಡು ಬಂದರು ನಮ್ಮ ಸ್ಟೋರ್ಗೂ ಆ್ಯಂಡ್ ಅವ್ರು ಬೇಕಾಗಿರೋ ಥರ ಡ್ರೀಮ್ PC ಬಿಲ್ಡ್ ಮಾಡಿಸಿದ್ರು. ಸೊ ನೋಡಿ ಈ PC ಬಿಲ್ಡ್ ಬ್ಯೂಟಿ ಏನಿದೆ. ಸೊ ಈ PCದಲ್ಲಿ ನಾನು ಇಂಟೆಲ್ ಕೋರ್ i7-14700K ಸೀರೀಸ್ ಯೂಸ್ ಮಾಡಿದ್ದೀನಿ. ಈ PC ಬಂದುಬಿಟ್ಟು ಮೂರು ಜನ ಯೂಸ್ ಮಾಡ್ತಾನೆ. ಒಂದು ಸ್ಪೆಷಲಿ ಬೆಳಿಗ್ಗೆ 9 ಗಂಟೆಗೆ ಏನೋ ಶೇರ್ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ. ಆ ಶೇರ್ ಮಾರ್ಕೆಟ್ ಸ್ಟಾರ್ಟ್ ಆಗೋದ್ರಿಂದ ಒಂದು 2 ಗಂಟೆ 3 ಗಂಟೆವರೆಗೂ ಶೇರ್ ಮಾರ್ಕೆಟ್ ಟ್ರೇಡಿಂಗ್ಗೋಸ್ಕರ ಮಾತ್ರ ಈ PC ಯೂಸ್ ಆಗುತ್ತೆ. ಸೆಕೆಂಡ್ ಯೂಸೇಜ್ ಈ PCನೇ ಸೇಮ್ ಎಡಿಟಿಂಗ್ಗೋಸ್ಕರ, ಅಂದರೆ ಈ ಕಸ್ಟಮರ್ ಟೀಮಲ್ಲೇ ಎಡಿಟಿಂಗ್ ಇವರು ಆಫೀಸಲ್ಲಿ ಏನು ವರ್ಕ್ ಮಾಡ್ತಾರೋ ಆ ಎಡಿಟಿಂಗು ಸಂಜೆ ತನಕ ಯೂಸ್ ಮಾಡ್ತಾನೆ. ಫೈನಲಿ ಈ PC ಇನ್ವೆಸ್ಟ್ ಮಾಡಿರೋ ಕಸ್ಟಮರ್ ಬಂದುಬಿಟ್ಟು ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ ಬೇಕಾದರೆ 9 ಗಂಟೆವರೆಗೂ ಗೇಮಿಂಗ್ ಮಾಡ್ತಾನೆ. ಅಂದರೆ ಈ PC ಶೇರ್ ಮಾರ್ಕೆಟ್ ಟ್ರೇಡಿಂಗ್, ಎಡಿಟಿಂಗ್, ಗೇಮಿಂಗ್ ಆಲ್ ಇನ್ ಒನ್ ಯೂಸಸ್ ಥರ ಅವ್ರು ತೊಗೊಂಡ್ರು. ಈ PC 24 ಅವರ್ಸಲ್ಲಿ 1 ಅವರೋ 2 ಅವರೋ ಆಫ್ ಇರುತ್ತೆ. ರಿಮೈನಿಂಗ್ ಈ PCನ ಇವರು ಹೆಂಗೆ ಬೇಕಂದರೆ ಹಂಗೆ ಯೂಸ್ ಮಾಡ್ತಾನೆ. ಏನಕ್ಕಂದರೆ ಎಲ್ಲ ಕಂಪೋನೆಂಟು ಈ PC ನಾನು ಬೇಕಾದರೆ 1-2 ಲಕ್ಷ ಒಳಗೇನೂ ಬಿಲ್ ಮಾಡ್ಬೋದು, 1.5 ಲಕ್ಷಲ್ಲೂ ಮಾಡ್ಬೋದು. ಬಟ್ PC ಬೆಲೆ 2,40,000 ಹೋಗಿದೆ. ರೀಸನ್ಸ್ ಹೇಳ್ತೀನಿ ಏನಕ್ಕೆ ಹೋಗಿದೆ ಅಂತ. ಫಸ್ಟ್ 14700K ಒಂದು ಪರ್ಫಾರ್ಮೆನ್ಸ್ ಇರೋ ಬೀಸ್ಟ್ ಪ್ರಾಸೆಸರ್ ಅಂತ ಹೇಳ್ಬೋದು. 5.4 GHz ಮ್ಯಾಕ್ಸಿಮಮ್ ಟರ್ಬೋ ಬೂಸ್ಟ್ ಸ್ಪೀಡ್ ಇರುತ್ತೆ. ಅಷ್ಟು ಸ್ಪೀಡ್ ಬೇಕಂದರೆ ನೀವು ಏನು ಮಾಡಬೇಕಂದ್ರೆ ಕೂಲರ್ ಒಳ್ಳೆದು ತೊಗೊಳ್ಬೇಕಾಗುತ್ತೆ. ಸೊ ಇವ್ರ ಕಸ್ಟಮರ್ಗೂ ಮೇನ್ ಏನಿದೆ ಅಂದರೆ ಕ್ರ್ಯಾಕನ್ ಸೀರೀಸ್ದೇ ಲಿಕ್ವಿಡ್ ಕೂಲರ್ ತುಂಬ ಇಷ್ಟ ಆಗಿತ್ತು. ಈ ಕೂಲರಲ್ಲಿ ವೈಟ್ ಕಲರ್ ಇದ್ದಿದ್ದರೆ ತುಂಬ ಚೆನ್ನಾಗಿತ್ತು, ಬಟ್ ವೈಟ್ ಕಲರ್ ಸ್ಟಾಕ್ ಸಿಗಲಿಲ್ಲ. ನೆಕ್ಸ್ಟ್ ವೀಕ್ ಬರುತ್ತೆ. ಕಸ್ಟಮರ್ ಹೇಳ್ತಾ ಇದೆ ನನಗೆ ಇವತ್ತೇ ಬೇಕು. ಸೊ ಅವ್ರು ಬ್ಲ್ಯಾಕೇ ಕೂಲರ್ ತೊಗೊಂಡ್ಬಿಟ್ಟಿದೆ. ಇದರಲ್ಲಿ ವೈಟ್ ಕೂಲರ್ನು ಸೇಮ್ ಆಪ್ಷನ್ ಇರುತ್ತೆ. ಈ PC ಜೊತೆಗೆ ನಾನು ವೈಟ್ ಕೂಲರೇ ನಿಮ್ಗೆ ನಾನು ಮಾಡಿಕೊಡ್ತೀನಿ ನಿಮ್ಗೆ ಬೇಕಾದ್ರೂ. ರ್ಯಾಮ್ ಬಂದುಬಿಟ್ಟು 16x2 RGBನೂ ನಿಮ್ಗೆ ಸೇಮ್ ಪ್ರೈಸ್ ಇದೆ. ನಿಜವಾಗಿ ಹೇಳ್ಬೇಕಂದ್ರೆ ಕಸ್ಟಮರ್ ಹತ್ರ ಆಲ್ರೆಡಿ ಈ ರ್ಯಾಮ್ ಇತ್ತು, ಅದಕ್ಕೋಸ್ಕರನೇ ಇದೇ ರ್ಯಾಮು ಅವನು ಯೂಸ್ ಮಾಡೋಕ್ಕೆ ಹೇಳಿದ್ರು. ರ್ಯಾಮ್ ನಿಮಗೂ RGB ರ್ಯಾಮೂ ಸೇಮ್ ರೇಟಿಗೂ ಬಂದುಬಿಡುತ್ತೆ. ಸೊ 2,40,000 RGB ರ್ಯಾಮೂ ಬರುತ್ತೆ. 16GB 2 ರ್ಯಾಮು, CL30 6000 MHz G.Skill ರ್ಯಾಮನ್ನು ನಾನು ಸೇಮ್ ಪ್ರೈಸಿಗೆ ಕೊಡ್ತೀನಿ. ಸ್ಟೋರೇಜ್ ನಾನು ನೋಡಿದ್ರೆ 2 ಸ್ಟೋರೇಜ್ ಕಸ್ಟಮರ್ ತೊಗೊಂಡ್ರು. ಮೇನ್ ಸ್ಟೋರೇಜ್ ಬಂದುಬಿಟ್ಟು 990 Pro ಬಂದುಬಿಟ್ಟು 7450 Mbps ಇರುತ್ತೆ. ಅದೇ ನಿಮ್ಮ 980 Pro ಅದು ಒಂದು ಪ್ರಿವ್ಯೂಸ್ ವರ್ಷನ್ ಬಂದುಬಿಟ್ಟು 1,500-2,000 ಕಮ್ಮಿ ಆಗುತ್ತೆ. ಅವ್ನು ಸೆಕೆಂಡ್ರಿ ಸ್ಟೋರೇಜ್ ಇನ್ನೂ ಕಮ್ಮಿದು ತೊಗೊಳ್ಬೋದಾಯಿತು. ಬಟ್ ಅವ್ರು ಹೇಳ್ತಾ ಇದ್ದಾರೆ ನನಗೆ 2 ಸ್ಟೋರೇಜು ಫಾಸ್ಟೆಸ್ಟ್ ಬೇಕಾಗಿತ್ತು. ಸೊ 980 Pro ಮೇನ್ ಸೆಕೆಂಡ್ರಿ ಸ್ಟೋರೇಜ್, 990 Pro ಮೇನ್ ಸ್ಟೋರೇಜ್ ತೊಗೊಂಡ್ರು. ಅದು ಬಿಟ್ಟು ಈ PCದಲ್ಲಿ ಈ ಮದರ್ ಬೋರ್ಡ್ ಮೇಲೇ ಎಲ್ಲ ಕಂಪೋನೆಂಟ್ಸ್ ಫಿಕ್ಸ್ ಆಗುತ್ತೆ. ಐ ಮೀನ್ ರ್ಯಾಮ್ ಇರಲಿ, SSD ಇರಲಿ, ನಿಮ್ಮ ಗ್ರಾಫಿಕ್ ಕಾರ್ಡ್ ಇರಲಿ. ಸೊ ಅವ್ರ ಫೇವ್ರೆಟ್ ಬ್ರ್ಯಾಂಡು ಏಸೂಸಿಂದ ಬರೋದು Z790P ವೈಫೈ ಮದರ್ ಬೋರ್ಡ್ ತೊಗೊಂಡಿದೆ. ಈ ಮದರ್ ಬೋರ್ಡು ಒಂದು ಎಸ್ಥೆಟಿಕ್ಸ್ ಪ್ರಕಾರನೂ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಿಕ್ಸಲ್ಲಿರುತ್ತೆ. ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ಕಸ್ಟಮರ್ಗೆ ಇಷ್ಟ ಆಗಿರೋದು ಬ್ರ್ಯಾಂಡ್ ಬಂದುಬಿಟ್ಟು ಏಸೂಸ್ ಇತ್ತು. ಆ್ಯಂಡ್ ಒಂದು ಬಜೆಟ್ ಎಕನಾಮಿಕಲ್ ಮದರ್ ಬೋರ್ಡ್ ಬೇಕಾಯಿತು. ಸೊ Z790P ಸೀರೀಸ್ದು ನಾನು ಮದರ್ ಬೋರ್ಡ್ ತೊಗೊಂಡಿದ್ದೆ. ಫೈನಲ್ ಕಸ್ಟಮರು ಮೇನ್ ಈ ಗ್ರಾಫಿಕ್ ಕಾರ್ಡ್ ಬಿಲ್ಡ್ ಕ್ವಾಲಿಟಿ ನೋಡಿಕೊಂಡು ಈ ಮಾಡೆಲ್ನೇ ಮೇನ್ ಸ್ಪೆಷಲಿ ಆಗಿ ಸೆಲೆಕ್ಟ್ ಮಾಡಿದೆ. ಪ್ರೋ ಆರ್ಟು ತುಂಬ ಸ್ಲೀಕ್ ಆಗಿರುತ್ತೆ. ಇವು ಕಸ್ಟಮರ್ಗೆ ಬಂದುಬಿಟ್ಟು ಒಂದು ಪ್ರೋ ಆರ್ಟ್ ಗ್ರಾಫಿಕ್ ಕಾರ್ಡ್ ಅಂದರೆ ಆವಾಗಿಂದ ಸ್ವಲ್ಪ ಮನಸ್ಸಲ್ಲಿತ್ತು ಅದೇ ಗ್ರಾಫಿಕ್ ಕಾರ್ಡ್ ತೊಗೊಳ್ಳೋಣ ಅಂತ. ಸೊ ಸ್ಪೆಷಲಿ ಆ್ಯಂಡ್ ಪ್ರೈಸ್ ಟು ಪರ್ಫಾರ್ಮೆನ್ಸು ಈಗ ಈ ಗ್ರಾಫಿಕ್ ಕಾರ್ಡ್ದು ತುಂಬ ಸ್ಪೆಷಲ್ ಆಫರ್ 72,000 ಸಮಥಿಂಗಲ್ಲಿ ಬರ್ತಾ ಇದೆ. ಮೊದಲು ಇದೇ ಗ್ರಾಫಿಕ್ ಕಾರ್ಡ್ 90,000 ಸಮಥಿಂಗ್ ಇತ್ತು. ಸೊ ಅವನಿಗೆ ಈ ಗ್ರಾಫಿಕ್ ಕಾರ್ಡ್ ಇಷ್ಟ ಆಗಿರೋದಕ್ಕೂ ಮೇನ್ ರೀಸನ್ ಅದೇ ಇರೋದು. ಪವರ್ ಸಪ್ಲೈ 850 ವಾಟ್ಸ್, ಫುಲ್ಲಿ ಮಾಡ್ಯುಲರ್, Gen 5.0 ಪರ್ಫೆಕ್ಟ್ ಪವರ್ ಸಪ್ಲೈ ಅಂತ ಹೇಳ್ಬೋದು. 10 ವರ್ಷ ವಾರಂಟಿ ಇದೆ. ಕೋರ್ಸರ್ ಬ್ರ್ಯಾಂಡ್ ಅಂದರೆ ಒಂದು ಸತಿ ಹಾಕಿದ್ರೆ ನೀವು 10 ವರ್ಷವರೆಗೂ ನೋಡೋದು ಅವಶ್ಯಕತೆ ಇಲ್ಲ. ಕಂಪನಿಯಿಂದ 7 ವರ್ಷ ವಾರಂಟಿ ಇರುತ್ತೆ. ಬಟ್ ನಾನು ಹೇಳ್ತೇನೆ 10 ವರ್ಷವೂ ಏನು ಪವರ್ ಸಪ್ಲೈಗೆ ಆಗಲ್ಲ. ಈ PC ಇರೋ ತನಕ ಈ ಪವರ್ ಸಪ್ಲೈ ಇದ್ದೇ ಇರುತ್ತೆ. ಈಗ ಬಂದುಬಿಟ್ಟು ಲುಕ್ಸು
ಗೇಮರ್ ಇದೆ, ಮೈಂಡಲ್ಲಿ ನನಗೆ ಲುಕ್ಸೂ ತುಂಬ ಚೆನ್ನಾಗಿರೋದು ಬೇಕು, ಏರ್ ಫ್ಲೋ ನಾನು 24/7 ಯೂಸ್ ಮಾಡ್ತೀನಿ, ಅಂದರೆ ದಿನಗೂ 24 ಗಂಟೆ ಇದ್ದರೆ ನಾನು 22 ಅವರ್ಸ್ ಈ ಪಿ ಸಿನ ಯೂಸ್ ಮಾಡ್ತೀನಿ, 3 ಟರ್ಮ್ಸಲ್ಲಿ ಈ ಪಿ ಸಿನ ಯೂಸ್ ಆಗುತ್ತೆ. ಸೊ ಬಾಟಮಲ್ಲಿ ನನಗೂ 3 ಫ್ಯಾನ್ಸ್ ಬೇಕು, ಅದನ್ನು ಲಿಯಾನ್ಲಿಯಲ್ಲಿ ಸ್ಪೆಷಲಿ SL Infinity 120 ARGB ವೈಟ್ ಕಲರ್ದು, ಇವ್ರದ್ದು ವೈಟ್ ಆ್ಯಂಡ್ ಬ್ಲ್ಯಾಕ್ ಎಸ್ಥೆಟಿಕ್ಸ್ ಪ್ರಕಾರ ಇತ್ತು. ಸೊ ಬಾಟಮಲ್ಲಿ 3 ಇಂಟೆಕ್ ಫ್ಯಾನು, ಸೈಡಿಂದ 3 ಇಂಟೆಕ್ ಫ್ಯಾನು, ಟಾಪಿಂದ ಎಕ್ಸಾಸ್ಟ್ ಫ್ಯಾನು ಈ ಲಿಯಾನ್ಲಿ O11 ಡೈನಮಿಕ್ ಕೇಸಲ್ಲಿ ಅವ್ರು ಇನ್ಸ್ಟಾಲ್ ಮಾಡೋದು. ಸೊ ಲುಕ್ಸ್ ಪ್ರಕಾರವೂ ಇದು ತುಂಬ ಚೆನ್ನಾಗಿದೆ. ಅದು ಬಿಟ್ಟು ಈ ಪಿ ಸಿ ಕೇಸಲ್ಲಿ ನಿಮಗೂ ಟೋಟಲಿ 9 ಫ್ಯಾನ್ ಫಿಕ್ಸ್ ಆಗೋ ಥರ ಆಪ್ಷನ್ ಇರುತ್ತೆ. ಟೋಟಲಿ ನಾನು ಹೇಳಬೇಕಂದ್ರೆ ಇದು ಪರ್ಫಾರ್ಮೆನ್ಸ್, ಪ್ರೈಸ್, ಎವ್ರಿಥಿಂಗ್ ಚೆನ್ನಾಗಿದೆ. ಇದು ಬಿಟ್ಟು ಇನ್ನೊಂದು 10,000 ಬಜೆಟ್ ಜಾಸ್ತಿ ಆಗಿರೋದಕ್ಕೆ ಮೇನ್ ರೀಸನ್ ಈ ಸ್ಟ್ರೀಮರ್ ಪ್ಲಸ್ ಕೇಬಲ್ಸು, ಈ 24 ಪಿನ್ ಮದರ್ಬೋರ್ಡ್ ಕೇಬಲು ಪ್ಲಸ್ ಈ ಗ್ರಾಫಿಕ್ ಕಾರ್ಡು ಇಷ್ಟು ದೊಡ್ಡ ಕೇಬಲು, ಅದನ್ನು PCI ಜನರೇಷನ್ 5.0 ಈ ಕೇಬಲ್ ತೊಗೊಂಡಿರೋದು ಕಾರಣ ಲುಕ್ಸೂ ತುಂಬ ಚೆನ್ನಾಗಿರೋದು ಬಂದಿದೆ. ಬಜೆಟ್ ಇದ್ದರೆ ನೀವು ನಿಮ್ಮ ಪಿ ಸಿಗೂ ಇದು ಹಾಕ್ಸ್ಬೋದು, ಇಲ್ಲ ಅಂದರೆ 10,000 ನಿಮ್ಮ ಬಜೆಟ್ ಇನ್ನೂ ಕಮ್ಮಿ ಆಗುತ್ತೆ ಈ ಥರ ಲೈಟಿಂಗು ಜಾತ್ರೆ ಎಲ್ಲ ಬೇಡ ಅಂದರೆ. ಸೊ ಕೊನೆಗೆ ನಾನು ಲಾಸ್ಟಾಗಿ ಏನು ಹೇಳ್ತೀನಿ ಅಂದರೆ ಈ ಪಿ ಸಿ ಬಂದುಬಿಟ್ಟು ಕಸ್ಟಮರ್ಸ್ಗೆ ಎಡಿಟಿಂಗ್ ಆಗಿರಲಿ, ಗೇಮಿಂಗ್ ಆಗಿರಲಿ, ಮಷಿನ್ ಲರ್ನಿಂಗ್ ಇರಲಿ, ಎನಿ ಟೈಪ್ ಆಫ್ ಬಜೆಟ್ 2 ಲಕ್ಷದಿಂದ 2.5 ಲಕ್ಷ ಇದ್ದರೆ ಈ ಪಿ ಸಿನ ನಾನು ರಿಕಮೆಂಡ್ ಮಾಡ್ತೀನಿ. ನೀವು ಏನು ಮಾಡಬೇಕಾಗಿರೋದು ಅವಶ್ಯಕತೆ ಇಲ್ಲ, ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ, ಲೊಕೇಶನ್ ಇದೆ, ಜಸ್ಟ್ ನಮ್ಮ ಸ್ಟೋರ್ಗೆ ಒಂದ್ಸತಿ ವಿಸಿಟ್ ಮಾಡಿ, ನಾವು ಬೆಸ್ಟಿಂದ ಬೆಸ್ಟ್ ಪ್ರೈಸ್ ಮಾಡಿಕೊಡ್ತೀವಿ. ಇಲ್ಲಾಂದರೆ ಆನ್ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಪ್ರೈಸಸ್ ಹಾಕಿದ್ದೀನಿ, ಜಸ್ಟ್ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಆಲ್ ಓವರ್ ಇಂಡಿಯಾ, ನೀವು ಕಾಶ್ಮೀರ್ ಟು ಕನ್ಯಾಕುಮಾರಿ, ಕಟಕಿಂದ ಅಟಕ್ ತನಕ ಎಲ್ಲಿ ಬೇಕಾದರೆ ನಾವು ಅಲ್ಲಿ ಡೆಲಿವರಿ ಮಾಡಿಕೊಡ್ತೀವಿ. ಸೊ ನನ್ನ ಪ್ರಕಾರ ನನ್ನ ಕಡೆಯಿಂದ ಏನು ನಾಲೆಜ್ ಇತ್ತೋ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬೇರೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ ನಿಮ್ಗೆ ಆಲ್ವೇಸ್ ಓಪನ್ ಇದೆ, ನೀವು ಕಮೆಂಟ್ ಮಾಡಿ, ಈ ವಿಡಿಯೋನ ಮುಂದೆ ಶೇರ್ ಮಾಡಿ. ಆ್ಯಂಡ್ ಕನ್ನಡದಲ್ಲಿ ನಾನು ಏನು ವೀಡಿಯೋಸ್ ಪೋಸ್ಟ್ ಮಾಡ್ತಾನೋ ಅದ್ರಿಗೂ ತುಂಬ ಕಮ್ಮಿ ಲೈಕ್ಸ್ ಬರ್ತಾಯಿದೆ, ವ್ಯೂಸ್ನೂ ಕಮ್ಮಿ ಬರ್ತಾಯಿದೆ. ಸೊ ಪ್ಲೀಸ್ ನಿಮ್ಮ ಪ್ರೀತಿನೂ ನಮ್ಗೆ ತೋರಿಸಿ ಆ್ಯಂಡ್ ಈ ವಿಡಿಯೋನು ತುಂಬ ಶೇರ್ ಮಾಡ್ತಾಯಿರಿ.